ನಾನೇನು ಇಲ್ಲವ್ರನ್ನ ಸುಮ್ಮನೆ ಹಾಕಿಲ್ಲ ರೀ. ಅವ್ರಿಗೆ ಅತ್ತೆ ಮಗ ರೋಗ ಐತಿ, ರೋಗ. ಹಾಂ, ಅವ್ರಿಗೆ TB ಐತಿ, ಕ್ಯಾನ್ಸರ್ ಐತಿ. ಅದಕ್ಕಾಗಿ ಅವ್ರನ್ನ ಹೊರಗೆ ಹಾಕಿರೋದು. ಅವರಿಂದ ಎಲ್ಲರಿಗೂ ಬರ್ತತಿ ಅಂತ ಹೇಳಿ. ಆದ್ರೆ ನೀವು ನನ್ನನ್ನು ತಪ್ಪು ಅಪಾರ್ಥ ಮಾಡ್ಕೊಂಡು ನನ್ನನ್ನು ಹೊಡೆಯಕತ್ತೀರಿ. ನಿಮಗೆ ಎಷ್ಟು ಧೈರ್ಯ ಇರಬೇಡ ನನ್ನನ್ನು ಹೊಡೆಯಕ. ನಾನು ಇವಾಗ ಅಪ್ಪನ ಮಗ ಕರೆಸ್ತೀನಿ. ನಾನು ಇಲ್ಲಿ 1 ನಿಮಿಷನೂ ಇರಲ್ಲ. ಹೌದಾ? ನಮ್ಮ ಅಮ್ಮಂಗ ರೋಗ ಐತಿ, TB ಐತಿ, ಕ್ಯಾನ್ಸರ್ ಐತಿ. ಹಾಂ, ಆತ್ ನೋಡೇ ಬಿಡುನು. ಈಗ ಡಾಕ್ಟ್ರನ್ನ ಇಲ್ಲೇ ಕರೆಸ್ತಾನೆ, ಇಲ್ಲೇ ಎಲ್ಲ ಚೆಕಪ್ಗಳು ಮಾಡಿಸ್ತಾನೆ. ಅವ್ರಿಗೆ ಏನಾರ ರೋಗಗಳು ಇದ್ರೆ ನಿನ್ನ ನಾನು ಕ್ಷಮಿಸ್ತಾನೆ. ಅಕಸ್ಮಾತ್ ಅವ್ರಿಗೆ ಏನಾರು ಯಾವುದೇ ಕಾಯಿಲೆ ಇಲ್ಲ, ಕೆಮ್ಮು ಜ್ವರ ನೆಗಡಿ ಅನ್ನೋದಾದ್ರೆ ನಿನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಂಗಿಲ್ಲ. ನೆನಪಿಟ್ಕೋ. ಸರಿ, ಹಂಗಾಗ್ಲಿ. ಕರೆಸಿ ಡಾಕ್ಟರ್ನ ಕೇಳ್ರಿ. ಅಯ್ಯೋ ಸನ, ನಾನು ಬೇರೆ ಸುಳ್ಳು ಹೇಳ್ಯಾನ. ಅಯ್ಯೋ, ಕರೆನ ಡಾಕ್ಟರ್ ಕರೆಸಿಬಿಡ್ತಾನ. ದೇವ್ರಿ, ಏನಪ್ಪ ಮಾಡಲಿ? ಕರೆಸ್ರಿ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲೇನ? ಅಂದರೆ ನಾನು ಸುಳ್ಳು ಹೇಳತ್ತನಂತ ನನ್ನ ನೀವು ಬೇರೆ ಥರ ನೋಡ್ತಾರೇನು? ಮನೆಯನ್ನು ಹಾಕಿರಿ, ನಾನು ಮನೆಯನ್ನು ಹಾಕಿ ಡಾಕ್ಟ್ರನ್ನ ಕರೆಸಿ ಕೇಳಿಸ್ತಾನಂತಾರಲ್ಲ. ನಾನು ಅಷ್ಟು ಅತ್ತಿರನ್ನ ದ್ವೇಷ ಮಾಡೋಕ್ಕಿನ ಕಾರಣ ಐತೇನು? ಹಾಂ, ಅವ್ರನ್ನ ದ್ವೇಷ ಮಾಡು ಅಷ್ಟೇ. ನನಗೇನು ಬಂದೈತಿ? ನನ್ನನ್ನು ಇಷ್ಟಪಟ್ಟು ಮನೆ ತುಂಬಿಸ್ಕೊಂಡು ಕರ್ಕೊಂಡು ಬಂದಾರ ಅವರು. ಅವ್ರಿಗೆ ನಾನು ಹೆಂಗೆ ಮೋಸ ಮಾಡ್ತೇನೆ? ನೀವು ಹೆಂಗೆ ತಿಳ್ಕೊತೀರಿ? ನೋಡಪ್ಪ ಸೋಮ, ಆಗೈತಿ, ಹೋಗೈತಿ. ನನಗೆ ಕಾಯಿಲೆ ಇದ್ರೂ ಇರ್ಬೋದು. ಯಾಕಂತಂದು ನನಗೆ ಕೆಮ್ಮಸ್ತತಿ. ಹಾಂ, ಆಮೇಲೆ ಎದಕ್ಕಂದ್ರೂ ಶಕ್ತಿ ಇಲ್ಲ, ಉಸಿರಾಡೋಕೆ ಆವಾತು, ದಮ್ ಐತಿ. ಇಷ್ಟೆಲ್ಲ ಇದ್ಮೇಲೆ ಅವು ಇರಬೇಕಲ್ಲ. ನಾನು ಇಷ್ಟು ದಿನ ಬದುಕಿರಾಕಪ್ಪ. ಇರಲಿ ಬಿಡು. ನನ್ನ ಸಲುವಾಗಿ ನೀವು ಗಂಡ ಹೆಂಡತಿ ಜಗಳಾಡಿ ಬೇರೆ ಹೋಗ್ಬೇಡ್ರಿ. ಹಾಂ, ಬೇಡ್ರಿ. ಸುಮ್ಮನಿರಪ್ಪ, ಸುಮ್ಮನಿರು. ಯಾಕೆ ಜಗಳ ಮಾಡ್ತಿದ್ದಿ? ಬರೋದ ಈಗಾರ ಬಂದಿದ್ದಿ. ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಕೆ ಹೋಗು. ಸ್ವಲ್ಪ ಹೊತ್ತು ಮಕ್ಕೊಂದಿದ್ದಳು, ನಿಂಗೆ ಸಮಾಧಾನ ಅನಿಸತಿ. ಹೋಗಪ್ಪ, ಹೋಗು ಮಗನ, ಹೋಗು. ಇಲ್ಲ ಬೇ, ಇಲ್ಲ. ನಾನು ಮಾತ್ರ ಇವತ್ತು ಡಾಕ್ಟರ್ನ ಕರೆಸ್ತಾನ, ಎಲ್ಲ ಚೆಕಪ್ ಮಾಡಿಸ್ತಾನ. ಹಾಂ, ಎಲ್ಲರ ಮುಂದೆ ನಮ್ಮ ಅವ್ವಾಗ TB ಐತಿ, ಕ್ಯಾನ್ಸರ್ ಐತಿ ಅಂತ ಹೇಳ್ಕೊಂತಿರ್ತೀಯನ? ಇದ್ರೆ ನಮ್ಮವ್ವನ ಇಲ್ಲೇ ಮಲಗಿಸ್ತಾನೆ ನಾನು. ಹಾಂ, ಅಕಸ್ಮಾತ್ ನಮ್ಮ ಅವ್ವಾಗ ಏನಾರ ಇಲ್ಲ ಅಂತ ಅಂತಾರೆ, ನಿನಗೀಗ ವಿಚ್ಛೇದನ ಕೊಟ್ಟು ನಮ್ಮ ಮನೆಯಿಂದ ಹೊರಗೆ ಹಾಕ್ತಾನೆ ನಾನು. ನೆನಪಿಟ್ಕೊ, ನಿನ್ನ ನಿತ್ಯ ನೆನಪಿಟ್ಕೋ. ಏನ? ಆಯ್ತು ರೀ, ಆಯ್ತು. ಹಂಗಾಗಲಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಡಾಕ್ಟರ್ನ ಕರೆಸಿ ಎಲ್ಲ ಚೆಕಪ್ಗಳು ಮಾಡ್ಸಂತಾರಲ್ಲ, ಮಾಡಿಸ್ರಿ. ನಿಮಗೆ ಗೊತ್ತಾಗ್ತತಿ ನಾನು ಹೇಳೋದು ಕರೆ ಐತೆ ಏನು ಸುಳ್ಳು ಐತೆ ಅಂತೇಳಿ ನಿಮ್ಗೆ ಗೊತ್ತಾಗಲಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನಾದರೂ ಏನು ಮಾಡೋಕ್ಕಾಗ್ತತಿ? ಹಾಂ, ಕಷ್ಟನೋ ಸುಖನೋ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ನೀವೇ ಇಷ್ಟೆಲ್ಲ ಅನ್ನಕತ್ತರ ಅಂದಮೇಲೆ ನಿಮ್ಮ ಜೊತೆ ನಾನಿದ್ದು ಏನು ಮಾಡಲಿ? ನಾನಾ ಇಲ್ಲಂತ ಇರಂಗಿಲ್ಲ. ನೀವು ಚೆಕಪ್ ಆದ್ರೂ ಮಾಡಿಸ್ರಿ, ಏನಾದರೂ ಮಾಡಿಸ್ರಿ. ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡ್ತಾನೆ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಾನೆ. ಅಪ್ಪ ಏನಾದರೂ ಕೇಳಿದ್ರೆ ನಾನೇ ಹೇಳ್ತಾನೆ, ಹೀಗೆಲ್ಲ ಮಾಡಕತ್ತಾನ ಮಾಮ ಅಂತೇಳಿ. ನಾನು ಬರ್ತೀನಿ. ಏಯ್, ಎಲ್ಲಿಗೆ ಹೋಗ್ತಿ? ಹಾಂ, ಎಲ್ಲಿಗೆ ಹೋಗ್ತಿ? ಡಾಕ್ಟರ್ ಬರಲಿ. ಡಾಕ್ಟರ್ ಬಂದ ಮ್ಯಾಲ ನೀನು ಕರೆ ಹೇಳಿದ್ವು ಸುಳ್ಳು ಹೇಳಿದ್ವು ನಮ್ಮ ಅವ್ವನ ಮ್ಯಾಗಿನ ದೇಶಕಾರತಿ ಅನ್ನೋದು ಗೊತ್ತಾದ್ಮೇಲೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಅಕಸ್ಮಾತ್ ನಮ್ಮ ಅವ್ವಾಗ ಯಾವುದೋ ಕಾಯಿಲೆ ಇಲ್ಲಂತ ಗೊತ್ತಾಗಬೇಕು. ಆಮೇಲೆ ನೀನು ಏನು ಮಾಡ್ತಾನಂತ ನೋಡ್ಕೊಂತೇವೆ. ಕರೆಸ್ತಾನೆ ಡಾಕ್ಟರ್ನ, ಈಗ ಕರೆಸ್ತಾನೆ. ಹಾಂ, ಆ ಡಾಕ್ಟ್ರ್ ಯಾರಂತ ತಿಳ್ಕೊಂಡು ಅವ್ನ ಕೈ ಎಬ್ಬಿಸಿ ಮಾಡಿ ಅವನ ನನ್ನಂತೆ ಮಾಡ್ಕೊಂಡು ಇಲ್ದರು ಐತಂತ ಹೇಳೋಂಗೆ ಮಾಡ್ಬೇಕು. ಆ ಡಾಕ್ಟ್ರ್ ಯಾರು ಬರ್ತಾನಂತ ನೋಡ್ಬೇಕು. ಹಾಂ, ಆಯ್ತು. ಹಂಗಾರೆ ನಾನು ಇಲ್ಲೇ ಕುಂತಿರ್ತೇನೆ. ಯಾವ ಡಾಕ್ಟ್ರನ್ನ ಕರ್ಕೊಂಬರ್ತೀರಿ, ಯಾರನ್ನ ಕರ್ಕೊಂಬರ್ತೀರಿ ನಾನು ನೋಡ್ತೇನೆ. ಹೋಗಿ ಕರ್ಕೊಂಡು ಬರ್ರಿ. ಇಲ್ಲ ನೀವು ಯಾಕೆ? ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಕಿದ್ರೆ ಹೇಳ್ರಿ ಯಾವ ಡಾಕ್ಟ್ರನ್ನ ಕರ್ಕೊಂಬರ್ಲಿ. ರಾಜಿ, ಅಲ್ಲಿ ಹೋಗಿ ಸರ್ಕಾರಿ ದವಾಖಾನೆ ಆ ಡಾಕ್ಟರ್ ಅದಾನಲ್ಲ, ಆ ಡಾಕ್ಟ್ರು ನಂಗೆ ಭಾಳ ಪರಿಚಯ ಇರವ. ಹೋಗಿ ಅವನ್ನ ಕರ್ಕೊಂಡು ಬಾ. ನಾನು ಹೋಗಿ ಕರ್ಕೊಂಬರ್ಲ ರೀ? ಸರಿ ರೀ. ರಾಜಕ್ಕ, ನಿನ್ನ ಜೊತೆ ನಾನು ಬರ್ತೇನೆ. ನಾನು ಇಲ್ಲಿದ್ದ ಏನು ಮಾಡಲಿ? ಇವನ ಜೊತೆ ಜಗಳ ಕೊಟ್ಟು ನಿಂದ್ರಕ್ಕೆ ನನಗೂ ಆಗಂಗಿಲ್ಲ. ನಾನು ಬರ್ತೇನೆ ಜೊತೆ. ಬೇಡ. ಯಾಕ? ಹೋಗಿ ಏನು ಮಾಡ್ಬೇಕು ಅನ್ಕೊಂಡಿದ್ದಿ ಇಲ್ಲಿ? ಹಾಂ, ಹೋಗಿ ಏನು ಮಾಡ್ಬೇಕು ಅನ್ಕೊಂಡಿದ್ದಿ? ಇಲ್ಲಿ ನಾಯಿ ಹಂಗ ಕುಂದ್ರು ಬರ್ಲಿ. ಡಾಕ್ಟರ್ ಬಂದ್ಮೇಲೆ ನಿನ್ನ ಬಂದು ನಾಯಿ ಅನ್ನೋದು ಗೊತ್ತಾಕತಿ. ನನ್ನ ಬಂದು ಗೊತ್ತಾಗಕ್ಕ ನಾನೇನು ಏನು ಮಾಡಿಲ್ಲ. ಏನ ನೋಡು ಅಂತ ಕುಂದ್ರಿ. ನೀವು ಇಲ್ಲೇ ಕುಂದ್ರಿ, ನಾನು ಇಲ್ಲೇ ಕುಂದಿರ್ತೇನೆ. ಆತು. ನೀನು ಹೋಗಿ ರಾಜಿ, ಕರ್ಕೊಂಡು ಬರೋವು. ನಾನು ಒಂದು 5 ನಿಮಿಷ ಬನ್ನಿ. ರಾಜಕ್ಕ, ಆ ಡಾಕ್ಟರ್ಗೆ ನಾನಿನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟನ. ಈ ಅವ್ವಗೆ ಯಾವುದು ಕಾಯಿಲೆ ಇಲ್ಲ. ನಾನು ಸುಳ್ಳು ಹೇಳಿ ಆಕಿನ ಹೊರಗೆ ಹಾಕಚ್ಚೇನ. ಯಾಕಂದ್ರೆ ವಯಸ್ಸಾಗೈತೆ ನೋಡು. ಅಲ್ಲಿ ಹೀತು ರಾಡಿ ಮಾಡಿ ನನಗೆ ವಾಸನೆ ತಡೆಯೋಕೆ ಆಗತ್ತಿಲ್ಲ. ಸುಮ್ಮನೆ ಎಲ್ಲದೂ ಇದಾಕತ್ತಂತ ಹೇಳಿ ನಾನು ಏನೋ ಒಂದು ಸುಳ್ಳು ಸಟ್ಟ ಅಂತ ಹೇಳಿ ಈಗಿನ ಹೊರಗೆ ಹಾಕಚ್ಚೇನ. ಆದರೆ ಈಗ ನೋಡಿದ್ರೆ ನನ್ನ ಗಂಡು ಬಂದರೆ ಹಿಂಗೆಲ್ಲ ಇದು ಮಾಡಕತ್ತಾನ. ಅಕ್ಕ, ಈಗ ನನಗೆ ನೀನೇ ಸಹಾಯ ಮಾಡ್ಬೇಕು. ಆ ಡಾಕ್ಟ್ರಿಗೆ ಎಷ್ಟು ಬೇಕಾದರೂ ರೊಕ್ಕ ಕೊಡ್ತಾನೆ. ನಾನು ಹೇಳಿದಂಗೆ ಅವಂಗೆ ಸುಳ್ಳು ಹೇಳಕ್ಕೆ ಹೇಳ. ನಿನ್ನ ಕೈ ಮುಗಿತಾನಕ್ಕ. ಈಗ ನೀನು ನನ್ನ ಕೈ ಹಿಡಿಬೇಕು. ನೀನಿಂದ ಕೈ ಹಿಡಿಲಿಲ್ಲ ಅಂದ್ರೆ ನಾನು ಎಲ್ಲನೂ ಅಂದ್ಕೊಂಡಿದ್ದೆಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಇದ್ರಾಗ ನಿನಗೂ ಒಂದು 50% ಕೊಡ್ತೀನಕ್ಕ. ಹಾಂ, ಅಂದ್ರೆ ನೀನು ಹೇಳಿರೋದೆಲ್ಲ ಸುಳ್ಳೇನ? ಅತ್ತೆಗೆ ಯಾಕೆ ಕಾಯಿಲೆನೇ ಇಲ್ಲ? ಅಯ್ಯೋ, ಯಾಕೆ ಈ ರೀತಿ ಮಾಡಿದ್ವಿ? ಇದೆಲ್ಲರಿಗೂ ಯಾರಿಗಾರ ಗೊತ್ತಾದ್ರೆ ಏನು ಮಾಡೋದು? ಆಮೇಲೆ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತೈತಿ. ಅದಕ್ಕೆ ಹೇಳತ್ತಿರೋದು, ನಿನ್ಗೇನು ಬೇಕು ನಾನು ಕೊಡ್ತೇನೆ. ನಿನ್ನ ಮಗಳಿಗೆ ಏನು ಬೇಕಾದ್ರೆ ನಾನು ಕೊಡಿಸ್ತೇನೆ. ಆದ್ರೆ ನನಗೊಂದು ಸಹಾಯ ಮಾಡು. ಆ ಡಾಕ್ಟರ್ಗೆ ಏನಾದರೂ ಹೇಳಿ ಅಜ್ಜಿ ಇದು ರೋಗ ಐತೆ ಅಂತ ಹೇಳುವಂಗೆ ಮಾಡ. ಹಾಂ, ಏನು ಇನ್ನು ಇಲ್ಲಿ ನಿಂತಿ ರಾಜಿ? ಹಾಂ, ನೀನು ಹೋಗ್ತೀಯ, ನಾನು ಹೋಗಿ ಕರ್ಕೊಂಡು ಬರಲ್ಲ? ಅಯ್ಯೋ ಇಲ್ಲ ರೀ, ಇವಾಗ ಹೋಗ್ತೀನಿ. ಏನು ಗುಸು ಮಾತಾಡ್ದಂಗಿತ್ತು? ಏನು ಹೇಳಿ ಕಳ್ಸಿದ್ ರಾಜಿಗೆ?
ನೋಡ್ರಿ ಎಲ್ಲದಕ್ಕೂ ನೀವು ಒಂದು ಏನೇನೋ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ನೀನು ಹೇಗೆ ಕಳಿಸ್ಬೇಕು? ಏನು ನಿಮಗೆ ಏನು ಮಾಡೋ ಬೇರೆ ಕೆಲಸ ಇಲ್ಲೇನು? ಇವತ್ತಿನ ಜಗಳ ಆಡ್ಬೇಕು ಅನ್ಕೊಂಬಂದಾರೆ ನನ್ನ ಜೊತೆ. ಯಾಕೆ ಎಡಮಗ್ಲೇ ಇದ್ರೆ ಏನು ಬಲಬಗ್ಲೇ ಇದ್ರೆ ಹೇಳ್ಬಿಡ್ದೇನೆ ಮುದುಕಿ ಮಕ್ಕ ನೋಡಿದ್ರೇನು? ಏನಾಗ್ತತಿ ಆಗಲಿ, ನಾನು ಇಲ್ಲೇ ಕುತ್ಕೊಂಡ ನೋಡ್ತಾನೆ. ನಂದು ಹೇಳಿದ ಕರೆ ಐತೋ ನೀವು ಹೇಳೋದು ಕರೆ ಐತೋ ಅನ್ನೋದು ನಿಮಗೆ ಗೊತ್ತಾಗಲಿ. ನಾನು ರೋಗ ಇರೋದಕ್ಕೆ ಇಲ್ಲಿ ಮಲಗಿಸಿದ್ರೆ ಹೋಗ್ರಿ, ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ನಿಮ್ಮ ಅವ್ನ ಜೊತೆ ನೀವು ಅಲ್ಲೇ ಮಲ್ಕೋರಿ, ಎಲ್ಲ ನೀವು ಮಾಡಿರಿ. ನಾನೇನು ಬೇಡ ಅಂತಾರೇನು? ಅದನ್ನು ಬಿಟ್ಟು ನನ್ನ ಮೇಲೆ ಯಾಕೆ ದ್ವೇಷ ಕರತ್ತೀರಿ ನೀವು? ಹಾಂ, ನಾನೇನು ಅಂಥದ್ದು ಮಾಡಿದ್ದೇನೆ? ನಾನೇನ್ರ ನಿಮಗೇನು ಮೋಸ ಮಾಡಿದ್ದೇನೆ? ಏನು ನಿಮ್ಮ ಅವ್ವನ ಕುದುಕಿ ಈಜಿ ಕೊಂದನ? ನಾನು ಹಂಗೆ ಮಾಡಕತ್ರಲ್ರಿ ಮಾಮಾರ. ಅಲ್ಲ ಮಾಮ, ನೀನು ಮೊದಲು ಹೆಂಗಿದ್ದಿ, ಈಗ ಯಾಕೆ ಹಿಂಗಾದಿ? ಅವಾಗ ನಿತ್ಯ ನಿತ್ಯ ಅಂತಿದ್ದಿ, ಈಗೆಲ್ಲ ಬಿಟ್ಟು ರಾಜಿ ರಾಜಿ ಏನಂತಿದ್ದಿ? ಏನಾಯ್ತು ಅಂತದ? ಓಹೋ, ಈಗ ಎರಡನೇ ಹೆಂಡತಿನ ಮ್ಯಾಗಿನ ಪ್ರೀತಿ ಕಡಿಮೆ ಆಗಿ ಒಂದನೇ ಹೆಂಡತಿನ ಮ್ಯಾಗಿನ ಪ್ರೀತಿ ಜಾಸ್ತಿ ಆಗಿರ್ಬೇಕಲ್ಲ, ಅದಕ್ಕೆ ರಾಜಿ ಅಂತ ನಾನು ಯಾವತ್ತು ಹೆಸರು ಕರೀತಿಲ್ಲ ನಾವ. ಇವತ್ತು ರಾಜಿ ಹೋಗಿ ಡಾಕ್ಟರ್ನ ಕರ್ಕೊಂಬರು. ರಾಜಿ ನೀನು ಹೇಳ ಇವಾಗ ಕೇಳಿಲ್ಲ ಏನು ರಾಜಿ 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 ಅಂತ ಹೇಳಿ ಕನ್ವರ್ಸಕತ್ಬಿಟ್ರಿ. ಹಾಂ, ಅಯ್ಯೋ ಸೋಮ, ಯಾಕಪ್ಪ ಹಿಂಗೆ ಮಾಡತ್ತಿದಿ? ಸುಮ್ಮನಿರಪ್ಪ, ಸುಮ್ಮನಿರು. ಯಾಕೆ ಈ ಜಗಳಗಳು? ನನಗೆ ಈ ಜಗಳ ಗಿಗಳ ಎಲ್ಲ ಕೇಳೋಕ್ಕಾಗಬಾತು ಸೋಮ. ಬ್ಯಾಡ ಅಂತ ಅನಿಸತಿ ಈ ಜಗಳ, ಈ ತಾಪತ್ರೆಗಳು ಬ್ಯಾಡ ಅಂತ ಅನಿಸತಿ. ಸುಮ್ಮನಿದ್ದು ಬಿಡು ಸೋಮ, ಸುಮ್ಮನಿದ್ದು ಬಿಡು. ಹೆಂಡತಿ ಜೊತೆ ಚಂದಾಗ ಸಂಸಾರ ಮಾಡು. ರಾಜಿ ನಿತ್ಯ ಇಬ್ಬರನ್ನು ಚಂದಾಗ ನೋಡ್ಕೊ. ನಾನೇನಿದ್ರಲ್ಲ ಎಷ್ಟು ದಿನ ಇರಾಕಪ್ಪ, ಎಷ್ಟು ದಿನ ಇರಾಕಿ? ಭಾಳ ಅಂದ್ರೆ 2 ದಿನ ಇದ್ದನು, 3 ದಿನ ಇದ್ದನು ಅಷ್ಟ. ಆದ್ರೆ ನಾನು ಹೋಗೋ ಜೀವದನು. ನನ್ನ ಸಲುವಾಗಿ ನೀನು ಯಾಕೆ ಜಗಳ ಮಾಡ್ತಿದ್ದೀವೋ ಮಗನ? ನೀನು ಯಾಕೆ ಜಗಳ ಮಾಡ್ತಿದ್ದಿ? ಅಲ್ಬಿ ಹಂಗಂತ ನಾನು ಬಿಟ್ಕೊಟ್ಬಿಡ್ಲಿ? ನಿನ್ನನ್ನು ಬಿಟ್ಕೊಟ್ಬಿಡ್ಲಿ? ನೀನು ಈ ನಡು ರೋಡ್ನಾಗ ಜೀವ ಹೋಗೋ ಮಾಡಲಿ? ಹೇಳ್ಬೇ, ಹೇಳು. ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಗಿದಕ್ಕೆ ನೀನು. ಈಗ ನೀನು ಹಿಂಗೆ ಮಲಗಿರೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಬಾರ್ದು. ನನ್ನ ಕೈಯಿಂದ ನೋಡೋಕ್ಕಾಗಬಾರ್ದು ಬೇಯವ್ವ, ನೋಡೋಕ್ಕಾಗಬಾರ್ದು. ಆದ್ರೆ ಆ ದೇವ್ರು ಯಾಕೆ ಹೆಂಗೆ ಮಾಡ್ತಾನೋ? ಆ ದೇವ್ರು ಯಾಕೆ ಹಿಂಗೆ ಮಾಡ್ತಾನೋ? ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ ಅಂತ ನನಗೆ ತಿಳಿದಂಗೆ ಆಗೈತಿ. ಪ್ರೀತಿ ಮಾಡೋರ್ನ ದ್ವೇಷ ಮಾಡುವಂಗೆ ಮಾಡ್ತಾನ, ಇಷ್ಟಪಡೋರ್ನ ದೂರ ಹಾಕುವಂಗೆ ಮಾಡ್ತಾನ. ಪಾಪ ಅತ್ತಿಗೆ ಅನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಆದ್ರೆ ಅನ್ನ ಅತ್ತಿಗಿನ ಒಂದಿನನೂ ಪ್ರೀತಿ ಮಾಡಲಿಲ್ಲ. ಬರೀ ಏನಂತಂದ್ರೆ ಮಕ್ಕಳ ಕಷ್ಟ ಸೀಮಿತ ಅಂತ ಅನ್ಕೊಂಡ್ಬಿಟ್ಟಿದ್ದ. ಆ ದೇವ್ರ ಅದಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ಸಾಯುವಂಗ ಮಾಡ್ದ. ಒಂದಿನೂ ಚಂದಾಗ ನೋಡ್ಕೊಂಡಿದ್ದ ಗೊತ್ತಿರಲಿಲ್ಲ. ಅದಕ್ಕೆ ಒಬ್ರಿಗೆ ಕಷ್ಟ ಕೊಟ್ರ ಅವ್ರ ಜೀವ ಹೆಂಗಾದ್ರೂ ಹೊಕ್ಕತ್ತೆ ಅಂತ ಹೇಳೋದಕ್ಕೆ ಅನ್ನನ ಸಾಕ್ಷಿಯಾಗಿದ್ದಲ್ಲವೇ. ಆದ್ರೆ ಅತಿ ಆಮೇಲೆ ಎಷ್ಟೆಲ್ಲ ಕಷ್ಟ ಅನುಭವಿಸಿ ಈಗ ಒಂದಿಟ ನೆಮ್ಮದಿಯಾಗಿದ್ದಾಳು. ಆದ್ರೆ ಈಗ ಆಕಿ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳ. ಆದ್ರೆ ಇವಕ್ಕೇನಾಗಿದ್ ಬೇಯವ್ವ, ಇವಕ್ಕೇನಾಗೈತಿ? ನೀ ಇಷ್ಟಪಟ್ಟ ರಾಜಿನ ನಾ ಇಷ್ಟಪಟ್ಟು ಮದ್ವೆ ಆದ್ರ ನಿತ್ಯನ ನೀ ಇಷ್ಟಪಟ್ಟು ಮದ್ವೆ ಮಾಡಿಸಿದಿ. ಯಾಕ? ನನ್ನ ಮೊಮ್ಮಗಳು, ನಮ್ಮ ಅಣ್ಣನ ಮಗಳು ನನ್ನ ಚಂದಾಗ ನೋಡ್ಕೋತಾಳು, ಚಂದಾಗ ನೋಡ್ಕೋತಾಳು. ಯಾಕಂದ್ರ ಕಮಲವ್ಗ ನಾನು ಕಷ್ಟ ಕೊಟ್ಟೇನಿ, ರಾಜಿಗೆ ದ್ವೇಷ ಮಾಡೀನಿ. ಈಗ್ಯಾರ ನನ್ನನ್ನ ನೋಡ್ಕೋತಾಳಂತೇಳಿ ನನಗ ಗಂಟ ಹಾಕಿದಿ. ಆದ್ರ ಅವರಿಬ್ರು ಸುಮ್ಮನೆ ಇದ್ರು ಈಕೆ ನಿನ್ನ ಮನೆಯಿಂದ ಹೊರಗೆ ಹಾಕ್ಯಾಳಂತ ಕೇಳಿ ನನಗ ಸಾಯರಂಗ ಆಗತ್ತದ ಬೇಯವ್ವ, ಸಾಯರಂಗ ಆಗತ್ತತಿ. ಸೋಗ್ ನೋಡಿ ಒಂದು ಸೋಗ್. ಅವನ ಮುಂದೆ ನಾಟಕ ಮಾಡತ್ತಾನ, ಕಣ್ಣೀರನ್ನ ನಾಟಕ. ಇವಂದ ಎಷ್ಟು ಪ್ರೀತಿ ಐತೆ ಅವನ ಮೇಲೆ ಅಂತ ನನಗೆ ಗೊತ್ತಿಲ್ಲೇನು? ಇಷ್ಟು ದಿನ ಬೈತಿದ್ದ, ಈಗ ಆಕೆ ಹಾಸ್ಕಿಡ್ದ ಅಂತೇಳಿ ಪ್ರೀತಿ ಕ್ಯಾರಿ ಆಗ್ತತಿ. ಭಾರಿ ಅದಾನ ಬಿಡು. ಹಿಂಗೆ ನೋಡಿ ಕಲಿಬೇಕು ನಾವು. ಆದ್ರೆ ನನಗೆ ತಿಳಿದಂಗೆ ಮಾಡ್ತಾನಲ್ಲ, ಅದಕ್ಕೆ ನಾನು ದಡ್ಡಿ ಅಂತಾರೆ. ಅಯ್ಯೋ ಅಳ್ಬೇಡ ಸಮ, ಅಳ್ಬೇಡ. ನೀನು ಕಣ್ಣೀರು ಹಾಕೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗೋಲ್ಲಪ್ಪ, ನನ್ನ ಕೈಯಿಂದ ನೋಡೋಕ್ಕಾಗೋಲ್ಲ. ಕಣ್ಣೀರು ಹಾಕ್ಬೇಡ ಮಗನ, ಕಣ್ಣೀರು ಹಾಕ್ಬೇಡ. ರಾಜಿ ಅಕ್ಕ ನಾನು ಉಳಿಸಿದ್ರೆ ಸಾಕು, ಆಕೆಗೂ ಏನಾರ ಕೊಡ್ತಾನೆ. ಮತ್ತೇನು ಮಾಡೋದು? ಈ ಸುಳ್ಳ್ಯಾಗ ನಾನೇನಾರು ಸಿಕ್ಕಾಕೊಂಡ್ರೆ ನನ್ನ ಗತಿ ಅದು ಗತಿ. ಆ ಡಾಕ್ಟರ್ ಸುಳ್ಳು ಹೇಳಕ್ಕೆ ಒಪ್ಕೋತಾನೋ ಇಲ್ಲೋ, ಅದ ಟೆನ್ಷನ್ ಆಗ್ಬಿಟ್ಟೆ ನನಗರ.